ಮೋಸ್ಟ್ಲಿ ನನಗೆ ಅನಿಸಿದ್ದು ನೀವು ನನ್ನ ಜೊತೆಯಲ್ಲಿ ಮೀಟಿಂಗಲ್ಲಿ ಇರಬೇಕಂತ ಅನಿಸುತ್ತೆ ಅಷ್ಟೇ. ಕರೆಕ್ಟ್ ಅಲ್ಲಲ್ಲ ನೋಡಿ ಒಂದು ವಿಚಾರ ಮತ್ತೆ ನಿಮ್ಮನ್ನ ಸೆಳೆಯುವಂತ ಪ್ರಯತ್ನಗಳು ನಡೀತಾ ಇದೆ ಬಿಜೆಪಿಯಲ್ಲಿ ಅಂತ ನೋಡಿ, ನಾನು ರಾಮ್ಲಿ ಅವ್ರ ಜೊತೆಯಲ್ಲಿ ಮಾತಾಡಿ 1 ವರ್ಷ ಆಗಿದೆ. 1 ವರ್ಷದಿಂದ ನನಗೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ಯಾವುದೇ ಒಂದು ರೀತಿ ಸಂಬಂಧಗಳೇ ಇಲ್ಲ ಅಂದಮೇಲೆ ಅವ್ರ ಮೂಲಕ ನಾನು ಪ್ರಯತ್ನ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಹತ್ತತ್ರ 32 ವರ್ಷಗಳಾಯಿತು ರಾಜಕಾರಣದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ 32 ವರ್ಷಗಳಲ್ಲಿ ಬಹುಶಃ ನಾನು ಒಂದು 6 ಬಾರಿ 7 ಬಾರಿ MLA, 1 ಬಾರಿ MP ಕೂಡ ಆಗಿದ್ದೀನಿ, 4 ಬಾರಿ ಮಂತ್ರಿ ಕೂಡ ಇದ್ದೀನಿ. ಅನೇಕ ರಾಜಕಾರಣ ಅನುಭವ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ. ಯಾರೇ ಬರಲಿ ಒಳ್ಳೇದಾಗಲಿ, ಯಾರೇ ಅವ್ರು ಬರ್ತಾರಂದ್ರೆ ಕೂಡ ಬರಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಕೂಡ ಯಾರು ಬರೋವಂಥವ್ರನ್ನ ನಾನು ಯಾವತ್ತೂ ಬ್ಯಾಡ ಅನ್ನೋಕ್ಕೆ ಹೋಗಲಿಲ್ಲ, ಮುಂದೆ ಕೂಡ ಬ್ಯಾಡ ಅನ್ನೋಕ್ಕೆ ಹೋಗಲಿಲ್ಲ. ನಾನು ಇವತ್ತು ಕೂಡ ಅವ್ರು ಎಲ್ಲರೂ ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತಂದ್ರೆ ಎಲ್ಲರೂ ಕೂಡ ಬರಲಿ, ಎಲ್ಲರೂ ಕೆಲಸ ಮಾಡಲಿ. ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾನೆ. ನಂದೇನು ಅಭ್ಯಂತರ ಇಲ್ಲ ಸರ್. ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ. ಯಾರನ್ನ ಬರ್ಬೋದು ಸರ್. ಪಾರ್ಟಿ ಅಂದರೆ ರಾಮ್ಲುದು ಒಬ್ಬಂದೇ ಅಲ್ಲಲ್ಲ, ಯಾರು ಬೇಕಾದರೆ ಬರ್ಬೋದು, ಪಾರ್ಟಿ ಕಟ್ಟಬೇಕು. ಏನು ಸರ್, ಬೆಳೆಸಿದವ್ರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು.